ಹಾಯ್ ಎಲ್ರಿಗೂ ನಮಸ್ಕಾರ. ಆಕ್ಟರ್ ದಕ್ಷಿಣ ಚಾನಲ್ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಾಕ್ಷಿಣ್. ಸೊ ಇವತ್ತೇನು ಮಾಡಕ್ಕೆ ಹೊರಟಿದ್ವಿ ಅಂದರೆ, ಇವತ್ತು ನಾನು ಒಂದಿಷ್ಟು ನಮ್ಮ ಅದ್ಭುತ ಕಲೆಗಾರರು, ಅದ್ಭುತ ಟ್ಯಾಲೆಂಟೆಡ್ ಪರ್ಸನ್ಸ್ ಯಾರ್ಯಾರು ನಮ್ಮ ರೀಲ್ಸಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಇದ್ದಾರೆ, ಅವರ ವಿಡಿಯೋಸ್, ಕೆಲವೊಂದು ವಿಡಿಯೋಸ್ನ ತಗೊಂಡ್ಬಂದಿದ್ದೀನಿ. ಸೊ ಅವ್ರ ವಿಡಿಯೋಸ್ನ ನಾವಿವತ್ತು ರಿಯಾಕ್ಷನ್ ಮಾಡೋಣ. ಇಟ್ ಮೀನ್ಸ್ ಇಟ್ಸ್ ಎ ಕಾಮಿಡಿ ವಿಡಿಯೋ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ತಡ ಮಾಡೋದು ಬೇಡ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಇವತ್ತಿನ ಫಸ್ಟ್ನೇ ವಿಡಿಯೋ ಯಾವ್ದು ಅಂತ ನೋಡೋಣ. ಯಾಕೆ ಹಂಸ ಏನಕ್ಕೆ ಇಷ್ಟ ನಿನ್ಗೆ? ಹಂಸ ಸ್ವಲ್ಪ ಚೆನ್ನಾಗಿದ್ದಾಳೆ ನೋಡಕ್ಕೆ, ಅದಕ್ಕೆ. ಚೆನ್ನಾಗಿ ಎಲ್ಲರೂ ಇದ್ದಾರೆ ತಾನೆ. ಮಾನಸ ನನ್ಗೊಬ್ಬಳೆ ಇಷ್ಟ. ಮಾನಸ ಚೆನ್ನಾಗಿದ್ದಾರೆ, ಐಶ್ವರ್ಯ ಚೆನ್ನಾಗಿದ್ದಾರೆ. ಐಶ್ವರ್ಯ ಚೆನ್ನಾಗಿದ್ದಾರೆ, ನನ್ಗೊಬ್ಬಳೆ ಇಷ್ಟ. ಅದೇ ಯಾಕೆ ಇಷ್ಟ ಹಂಸ ಅಂದ್ರೆ? ಅವಳ ಬ್ಯೂಟಿ, ಅವಳ ನೋಡಿ ಏನಕ್ತಿದ್ದಾರೆ ಫುಲ್ಲು ಫಿದಾ. ಏನಕ್ತಿದ್ದಾರೆ ಫುಲ್ಲು ಫಿದಾ ಅದೇ. ಹಂಸನ್ ಬಗ್ಗೆ ಹೇಳೋದಾದ್ರೆ ಒಂದೇ ಮಾತಲ್ಲಿ ಏನ್ ಹೇಳ್ತೀನಿ, ಅವ್ರ ಆಟ ಚೆನ್ನಾಗಿ ಆಡ್ತಾಳೆ, ಪಕ್ಕ ಫೈನಲ್ ಬರ್ತಾಳೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಅಯ್ಯೋ ಗುರುವೇ, ಏನ್ ನಿನ್ ಏಜು, ನೀನ್ ಮಾಡ್ತಿರೋದೇನು? ಬ್ಯೂಟಿ ಇಷ್ಟ ಆಗ್ಬಿಡ್ತಾ ನಿನಗೆ? ಓದಲೇ ಫಸ್ಟ್ ಓದೋ, ಆಮೇಲೆ ಬ್ಯೂಟಿ ನೋಡಂತೆ. ಓದೋದ ಬ್ಯೂಟಿಗಳೇನು, ಹಂಸ ತರ ಇನ್ನೂ ತುಂಬಾ ಜನ ಬರ್ತಾರೆ. ಫಸ್ಟ್ ಅದನ್ನ ನೋಡೋದ್ ಬಿಟ್ಟು ಬ್ಯೂಟಿ ಚೆನ್ನಾಗಿದೆ, ಹಂಸ ಇಷ್ಟ ಅಂತೆ. ಹೆಂಗಿದೆ ನೋಡಿದಾರೆ ನಮ್ಮ ಇವಾಗಿನ ಯೂತ್ಸ್, ಚಿಕ್ಕ ಮಕ್ಳು ಬ್ಯೂಟಿ ನೋಡಂಗ್ ಆಗ್ಬಿಟ್ರು ಅಲ್ಲ. ಎಜುಕೇಶನ್ ಅಲ್ಲಿ ನಾವೆಲ್ಲ ಇರ್ಬೇಕಾದ್ರೆ ಎ ಫಾರ್ ಆಪಲ್, ಟಿ ಫಾರ್ ಬಾಲ್ ಅಂತಿದ್ವಿ. ಇವಾಗ ಇವರು ಬೇರೆ ಲೆವೆಲ್ಗೆ ಇದ್ದಾರೆ, ಬೇರೆ ಲೆವೆಲ್. ಏನು ಫೈನಲ್ಸಿಗೆ ಬರ್ತಾರಂತೆ, ಮನೆಗೆ ಹೋದ್ರು, ಏನು ಮಾಡೋಕ್ಕಾಗಲ್ಲ, ಗೇಮ್ ಅಂದ್ಮೇಲೆ ಹಂಗೇನೆ. ಸೊ ನೆಕ್ಸ್ಟ್ ವಿಡಿಯೋ ನೋಡೋಣ. ಕಾಂಗ್ರೆಸ್ ಅವರೆಲ್ಲ ಫ್ರೀ ಎಲ್ಲ ಕೊಟ್ಟದಲ್ಲ, ಏನ್ ಕೊಡ್ತಾರೆ ಫ್ರೀ? ಕ್ವಾರ್ಟರ್ ಜಾಸ್ತಿ ಇದೆ. ನಾವು ಒಂದು ಕ್ವಾರ್ಟರ್ಗೆ ಎಷ್ಟು ಕುಡ್ತೀನಿ ಅಂತ ಮಾಡಿದ್ದೀನಿ ನಾನು. ಎಷ್ಟು ಕುಡಿಯೋದು? 4 ಕ್ವಾರ್ಟರ್ ಕುಡ್ತೀನಿ ನಾನು. 4 ಕ್ವಾರ್ಟರ್ ಕುಡ್ತೀನಿ. ಒಂದು ಕ್ವಾರ್ಟರ್ಗೆ ಎಷ್ಟು? ಒಂದು ಕ್ವಾರ್ಟರ್ಗೆ ಒಂದು 90 ಎಷ್ಟು? 45 ರೂಪಾಯಿ ಮಾಡ್ರ. 4 ಕ್ವಾರ್ಟರ್ಗೆ ಎಷ್ಟು ಮಾಡ್ತಾರೆ? 4 ಕ್ವಾರ್ಟರ್ಗೆ ಎಷ್ಟಾಯ್ತು? 4 ಕ್ವಾರ್ಟರ್ ನೀವೇ ಲೆಕ್ಕ ಮಾಡಿ. ತಿಂಗಳಿಗೆ ಲೆಕ್ಕ ಬರೋದಿಲ್ವಾ? ಹೌದಲ್ರಿ. ಅಲ್ಲಿ ತಿಂಗಳಿಗೆ ಎಷ್ಟಾಯ್ತು? ಮತ್ತೆ ತಿಂಗಳು ನಮ್ದೆಲ್ಲಿ ಗಂಟು ಹೋಗತ್ತಿ, ನಮ್ಮ ಹೆಂಡ್ರ ಮಕ್ಳು ಹೆಂಗ್ ಸಾಕ್ಬೇಕು, ನಾವು ನಾವಂಗ್ ದುಡಿಬೇಕು. ಮತ್ತೆ ಅದ್ ಯಾರು ಕೊಡ್ಬೇಕು ನಮಗೆ? ನಿಮಗೆ ಎಂತ ಫ್ರೀ ಕೊಡ್ಬೇಕಿತ್ತು? ನಿಮಗೇನು ಫ್ರೀ ಕೊಡ್ಬೇಕಿತ್ತು? ನಮಗೆ ಏನು ಫ್ರೀ ಬೇಕಾಗಿಲ್ಲ, ಆದ್ರೆ ನೋಡ್ಬೇಕಿತ್ತು. ಹೆಂಗ್ಸೂರ್ ಹೆಂಗ್ ನೋಡಿದ್ರು ಹಂಗ್ ಗಂಡಸೂರ್ ನೋಡ್ಬೇಕು. ಹೆಂಗ್ ನೋಡೋದು? ಈಗ ಕಾಂಗ್ರೆಸ್ ಬಂದಿಂದ ಹೆಂಗ್ಸೂರ್ ನೋಡಿದ್ರಲ್ಲ, ನೋಡಿದ್ರಲ್ವಾ? ನೋಡಿದ್ರಿ? ಅಯ್ಯೋ ಗುರುಗಳೇ, ಏನಿದು ಹೆಂಗ್ಸು ಹೆಂಗ್ ನೋಡಿದಲ್ಲ, ಗಂಡಸರು ನೋಡ್ಬೇಕಂತ. ಏನ್ ನೋಡ್ಬೇಕು ಅರ್ಥ ಆಗಿಲ್ಲ. ಬಟ್ ಅದೇ ನನಗೆ ಒಂದೇ ಅರ್ಥ ಆಗಿದೆ ಏನಂದ್ರೆ, ಅವ್ರ ನೋವು ಅರ್ಥ ಆಯ್ತು ನನಗೆ. ಅವ್ರು ಎಂತ ನೋವಲ್ಲಿದ್ದಾರೆ ಅಂತಂದ್ರೆ, ಹುಡುಗರಿಗೆ ಮಾತ್ರ ಈ ನೋವು ಅರ್ಥ ಆಗೋದು. ರೇಟ್ ಆಗ್ತಿದೆ ಪ್ರತಿ ಸತಿಗೂ. ಅದು ನೋವು ಹೇಳ್ಕೊಳಕ್ಕಾಗಲ್ಲ ಬಿಡಿ. ಒಂದ್ ಕೈಂಡ್ ಆಫ್ ನನಗೂ ನೋವು ಆಗುತ್ತೆ ಅವಾಗ, ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಇದ್ರಲ್ಲಿ ಇನ್ನೊಂದು ಅರ್ಥ ಮಾಡಿದ್ದು ಏನು ಅಂದ್ರೆ, ಇವ್ರ ಜೊತೆಗೆ ಇವರು ಮೇನ್ ಆರ್ಟಿಸ್ಟ್, ಸಪೋರ್ಟಿಂಗ್ ಆರ್ಟಿಸ್ಟ್ ಒಬ್ರು ಇದಾರೆ. ಹಿಂದ್ಗಡೆಯಿಂದ ವಾಯ್ಸ್ ಓವರ್ ಕೊಡ್ತೀರಾ, ಎದುರುಗಡೆ ನಿಂತ್ಕೊಂಡು 450 ಅಂತ ಅದಕ್ಕೆ ಪಾಪ ತುಂಬಾ ನೋವು ಮಾಡ್ತಿದ್ದಾರೆ. ಬಟ್ ಕೂಲಿ ಕೆಲಸ ಮಾಡೋರಿಗೆ ಏನಂದ್ರೆ, ಬೆಳಗಿಂದ ಫುಲ್ ಕೆಲಸ ಮಾಡಿರ್ತಾರೆ, ಮೈಕೈಲ ನೋವಾಗಿರುತ್ತೆ. ಒಂದು 90 ಹೊಡೆದು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ, ನೆಕ್ಸ್ಟ್ ಟೈಮ್ ಮತ್ತೆ ಕೆಲಸ ಮಾಡೋಕ್ಕೆ ಇದಾಗಿರುತ್ತೆ ಅಂತ ಅವರು ಕುಡಿತಾರೆ. ಏನು ಮಾಡೋಕ್ಕಾಗಲ್ಲ ಅದು. ಬಟ್ ಸರ್ಕಾರ ಹಿಂಗೆ ರೈಸ್ ಮಾಡ್ಕೊಂತ ಹೋಗ್ತದೆ. ಬಟ್ ಏನು ಲಿಕ್ಕರ್ ಪ್ರೈಸ್ನ ಒಂದು ಕೈಂಡ್ ಆಫ್ ಒಳ್ಳೇದೇ, ಒಂದು ಕೈಂಡ್ ಆಫ್ ಇಟ್ಸ್ ನಾಟ್ ಗುಡ್. ಗೊತ್ತಿಲ್ಲ ಏನು ಅಂತ, ನೋಡುವ. ನೆಕ್ಸ್ಟ್ ವಿಡಿಯೋ ನೋಡೋಣ. ಮತ್ತೆ ಹುಟ್ಟಬೇಕು ನಾನು, ಕನಸುಗಳ ನಾಡಲೆ ಮತ್ತೆ ಹುಟ್ಟಬೇಕು ನಾನು. ಬಿಸು ಗಾಳಿ ಚಮನ ಬಿಸಿದೆ, ಹಾರೋ ಅಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಸ್ವಾಗತ ನೀಡೆ. ಅಣ್ಣ ಹಿಂಗ್ ಕರೆದ್ಬಿಟ್ರೆ ಕರ್ನಾಟಕ ಸ್ವಾಗತ ಅಲ್ಲ, ಸೂಸೈಡೆ ಮಾಡ್ಕೊಂಡ್ಬಿಡುತ್ತೆ ಅಷ್ಟೇ. ಅಣ್ಣ ಮಂಜಣ್ಣ, ನೀವೇನಣ್ಣ ಹಿಂಗೆಲ್ಲ ಹಾಡು ಹೇಳ್ಬಿಟ್ರೆ ಅಣ್ಣ, ನಮ್ಗೆಲ್ಲ ಗತಿಗಳೇನಣ್ಣ. ನಾವ್ ಈ ಮೊಬೈಲಲ್ಲಿ ಏನೋ ಎಂಟರ್ಟೈನ್ಮೆಂಟ್ ನೋಡೋಣ, ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಬಂದ್ರೆ ಇಂಥವೆಲ್ಲ ನೋಡ್ಬಿಟ್ರೆ ಮಕ್ಳು ಭಯ ಪಡ್ಕೊಂಡು ರಾತ್ರಿ ಎಲ್ಲ ಎದುರ್ಕೊಂಡು ಹುಚ್ಚ ಗಿಚ್ಚ ಹೊಯ್ಕೊಂಡ್ಬಿಟ್ರೆ ಹೆಂಗೆ ಬಂದಣ್ಣ.
ಪ್ಲೀಸ್ ಅಣ್ಣ ಪ್ಲೀಸ್ ಇಂಥವೆಲ್ಲ ಮತ್ತೆ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡಿ. ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಮನಿ ಇಂಪಾರ್ಟೆಂಟು. ಯಾಕೆ? ಫ್ರೆಂಡ್ಶಿಪ್ ಒಂದೊಂದು ಸರಿ ಏನು ಮಾಡ್ತಾರೆ ಅಂದರೆ ಕುಡ್ದು ಅಲ್ಲಿ ಇಲ್ಲಿ ಕೂತ್ಕೋತಾರೆ, ದುಡ್ಡಿದ್ರು ದುಡ್ಡಿಲ್ಲ ಅಂತಾರೆ. ಈಗ ಏನು ಕೇಳಿದ್ರಿ ನನ್ನ ನೆನಪಿಲ್ಲ. ಏನು ಅಂತಂದ್ರೆ ನಾನು ಏನೋ ಹೇಳ್ತೇನೆ ಅಂತ ಸೀರಿಯಸ್ ಆಗಿ ಸಾಲಿಡ್ ಆಗಿ ಕೇಳ್ಕೊತಾ ಇದೀನಿ. ಏನ್ ಹೇಳಕ್ ಹೋಗ್ತಿದೀನಿ ಅನ್ನೋದೇ ಮರ್ತು ಹೋಗ್ಬಿಟ್ಟ. ಇದು ನಮ್ಮ ಸಮಾಜದ ಯೂತ್. ಕಂಗ್ರ್ಯಾಚುಲೇಷನ್ ಬ್ರದರ್. ಸರಿಯಾಗಿ ಹಾಕೊಂಡವನೆ, ಏನ್ ಹಾಕೊಂಡವನೆ ಅಂತ ಗೊತ್ತಿಲ್ಲ, ಒಟ್ಟು ಏನೋ ಸರಿಯಾಗಿ ಹಾಕೊಂಡವನೆ, ಏನ್ ಮಾತಾಡ್ತಿರುತ್ತೋ ಗೊತ್ತಾಗ್ತಿದ್ರು ಸಾಯಿ. ಏನ್ ಎನರ್ಜಿ, ಗುರು ಸೂಪರ್ ಗುರು, ಸಖತ್ತಾಗಿತ್ತು. ಆ ತಾತನ ಎನರ್ಜಿ ನೋಡಿದ್ರೆ ನಮಿಗೂ ಎನರ್ಜಿ ಇಲ್ಲಪ್ಪ ಇವಾಗ, ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ಹೆಂಗಾಗ್ಬಿಟ್ಟಿದೆ ಈಗ ಪರಿಸ್ಥಿತಿ ಅಂದ್ರೆ, ಅದು ಇದು ಬರ್ಗರ್ ಪಿಜ್ಜಾ ಅವೆಲ್ಲ ತಿನ್ಕೊಂಡು ಎಲ್ಲ ಮಾಡ್ಕೊಂಡು ಹೆಂಗಾಗ್ಬಿಡಿ ಅಂದ್ರೆ 6 ಪ್ಯಾಕ್ ಇದಲ್ಲ, ಒಂದು ಫ್ಯಾಮಿಲಿ ಪ್ಯಾಕ್ 6 ಪ್ಯಾಕ್ ಫುಲ್ ಕವರ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ, ಆ ಲೆವೆಲ್ಗೆ ಇರುತ್ತೆ. ಒಂದು ಸ್ವಲ್ಪ 6 ಪ್ಯಾಕ್ ಅಲ್ಲ, ಫ್ಯಾಮಿಲಿ ಪ್ಯಾಕೇ ಇದೆ. ಯಾವ ಇವೆಲ್ಲ ಏನು ಮಾಡಕ್ ಆಗಲ್ಲ. ಸೊ ಆ ಎನರ್ಜಿ ನೋಡಿ ಹೆಂಗಿದೆ. ಆ ಮದ್ವೆ ಮನೇಲಿ ಎಷ್ಟು ಎಂಜಾಯ್ ಮಾಡ್ತಾರೆ. ನಾವು ಇದೀವಿ ಅದು ಇದು ಅಂತ ಟೆನ್ಷನ್ ಮಾಡ್ಕೊಂಡು ದುಡಿಮೆ ಮಾಡ್ಬೇಕು, ದುಡ್ಡು ಮಾಡ್ಬೇಕಂತ ಫುಲ್ ಪ್ರೆಷರ್. ಏನ್ ಮಾಡಕ್ಕಾಗಲ್ಲ, ಜೀವನನೇ ಹಿಂಗೆ. ಸೊ ಬನ್ನಿ ಮತ್ತೆ ಇನ್ನೊಂದು ಬಿಡಿ. ಅಣ್ಣ ಮುಂದೆ ಹೋಗಿ ರೈಟ್. ಮುಂದೆ ಹೋಗಿ ರೈಟ್. I'm sorry, I mean left. Okay, you turn left. But how did you know, Anna? I mean left. ನಮ್ಮನ್ನ ಒಂದು ಸಲ್ಯೂಟ್ ಅಪ್ಪ, ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ ನನ್ನ ಮಕ್ಳು. ಅಮ್ಮ ಅಣ್ಣ ಗೋ ರೈಟ್ ಅಂದ್ರೆ ಲೆಫ್ಟ್ ತೋರಿಸ್ತಾವ, ಮೀರಲ್ಲೂ ನೋಡ್ಲಿಲ್ಲ, ಎಲ್ಲೂ ನೋಡ್ಲಿಲ್ಲ, ಸೈಲೆಂಟ್ ಗಾಡಿನ ಲೆಫ್ಟಿಗೆ ತಿರ್ಸ್ಕೊಂಡ. ಅದು ಎಂತಾರೆ ಇದನ್ನ ನೋಡಿ ಹೆಣ್ಮಕ್ಳು. ಸಾರಿ ಅಮ್ಮ ಮತ್ತೆ ನನಗೆ ಗೊಂಬಿಟ್ಟಿರ ಸೇರ್ಕೊಂಡೆಲ್ಲರೂ ತಮಾಷೆಗೆ ಹೇಳಿದ್ದು. ಓಕೆ, ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಅಪ್ಪ. ನಮ್ಮ ಭಟ್ರು ಹೇಳಿಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋದು. ಯಾರು ಬರೋದು ಹುಡುಗಿ? ಎಲ್ಲಿ ಕೂತ್ಕೊತಾವಳೆ? ಸೀಟ್ ಹಿಂಗಡೆ ಸೀಟೇ ಇಲ್ಲ, ಅವಳ ಒಂದು ಸೀಟ್ ಮಾಡ್ಕೊಂಡು ಕುತ್ಕೋತಾಳೆ. ಮೇ ಬಿ ಅವಳು ಇಲ್ಲಿಂದ, ಇವಾಗ ಅರ್ಥ ಆಯ್ತು ನನಗೆ. ಅವಳು ಇಲ್ಲಿಂದ ಬಂದಿರೋಲ್ಲ, ಅವಳು ಟೈಮ್ ಟ್ರಾವೆಲ್ ಮಾಡಿರೋಳು. ಟೈಮ್ ಟ್ರಾವೆಲ್ ಮಾಡಿಕೊಂಡು ಫ್ಯೂಚರ್ ಇಂದ ಹಿಂದ್ಗಡೆ ಬಂದಿದೆ. ಫ್ಯೂಚರ್ ಮುಂದೆ ಏನಾಗುತ್ತೆ, ಗಾಡಿ ಒಂದು ಗಾಡಿಲಿ ಏನಾಗುತ್ತೆ, ಬೈಕು ಸ್ಕೂಟಿ ಅದಾಗಿರುತ್ತೆ, ಒಂದು ಡ್ರೈವಿಂಗ್ ಸೀಟ್ ಇರುತ್ತೆ, ಅದ್ ಹಿಂದ್ಗಡೆ ಒಂದು ಪ್ಯಾಸೆಂಜರ್ ಸೀಟ್ ಇರುತ್ತೆ. ಸೊ ಇದು ಯೂಶಲಿ ಇವಾಗಿರೋದು. ಫ್ಯೂಚರ್ ಅದ್ ಹಿಂದ್ಗಡೆ ಒಂದು ಸೀಟ್ ಇರುತ್ತೆ, ಅದು ನಮಗೆ ಕಾಣಿಸ್ತಿಲ್ಲ, ಯಾಕಂದ್ರೆ ನಾವೇನು ಫ್ಯೂಚರ್ ಹೋಗಿಲ್ಲ. ಅವ್ಳು ಫ್ಯೂಚರ್ ಇಂದ ಬಂದ್ಬಿಟ್ಟವಳೆ, ಅವಳಿಗೆ ಕಾಣಿಸ್ತಿದೆ ಅಲ್ವಾ? ಅದಕ್ಕೆ ಕರೆಕ್ಟಾಗಿ ಕುತ್ಕೋತಿದ್ದಾಳೆ. ಎಷ್ಟು ಸೈಕ್ ಆಗಿದ್ದಾಳೆ ನೋಡಿ ಅವಳು, ಯಾವ ಲೆವೆಲಿಗೆ ಸೈಕ್ ಆಗಿದ್ದಾಳೆ ಅಂತಂದ್ರೆ, ಅವಳಿಗೆ ಹಿಂದ್ಗಡೆ ಸೀಟ್ ಅವಳೇ ಇಮೇಜಲ್ಲಿ ಸೀಟ್ ಮಾಡ್ಕೊಂಡು ಅಲ್ಲೇ ಕುತ್ಕೋತಾವಳು, ಮತ್ತೆ ಹಿಡ್ಕೋತಾಳು ಮುಂದೆ ಇದ್ದಾರೆ. ಎಲ್ಲಿರಪ್ಪ ಇವರೆಲ್ಲ. ಆಕ್ಚುಲಿ ಅವ್ರು ಬಿದ್ದಿದ್ದಾರೆ ಬೈಕಲ್ಲಿ, ಮೇ ಬಿ ಇಲ್ಲೆಲ್ಲ ಚರಂಡಿಲೆಲ್ಲ ಬಿದ್ದು, ಬಟ್ಟೆ ಎಲ್ಲ ನೋಡಿದ ಹಂಗಾಗುತ್ತೆ, ಫುಲ್ ಟೈಟ್ ಆಗೋರೆ, ಏನೋ ಹೊಡೆದವ್ರು ಗಾಂಜಾ ಗಿಂಜ ಅನ್ಸುತ್ತೆ, ಹೊಡೆದವ್ರು ಸರಿಯಾಗಿ. ಪ್ಲೀಸ್ ಯಾರು ಮಾಡಬೇಡಿ ಅದನ್ನ, ಒಳ್ಳೇದಲ್ಲ ಅಂತ. ಟೈಟ್ ಆಗ್ಬಿಟ್ಟು ಬಂದು ಬಿದ್ದು ನೋಡಿ ಹೆಂಗಾಗಿದೆ. ಏನು ಹೇಳಲ್ಲ ಇಂಥವ್ರಿಗೆಲ್ಲ, ಏನು ಮಾಡೋಕ್ಕಾಗಲ್ಲ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡು. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ? ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡು
ಬಿಗ್ ಬಾಸ್ ಅಲ್ಲಿ ಜಗದೀಶ್ ಅವ್ರು ಇರ್ಬೇಕಾರೆ ಅದು ಲೆವೆಲೇ ಬೇರೆ. ಅವ್ರು ಮಾಡ್ತಿದ್ದು ಎಂಟರ್ಟೈನ್ಮೆಂಟ್, ಅವ್ರು ಮಾಡ್ತಿದ್ದು ಫೈಟ್ಸ್ ಆಗಿರ್ಬೋದು, ಅವರು ಬೇಕು ಅಂತಾನೆ ಮಾಡ್ಲಿ ಏನಂತ ಲೈಕ್ ನನಗನ್ಸುತ್ತೆ ಅವ್ರು ಬೇಕು ಅಂತ ಮಾಡ್ತಿದ್ರು. ಅದು ಬೇಕು ಅಂತಾನೆ ಮಾಡ್ಲಿ, ಬಟ್ ಎಂಟರ್ಟೈನ್ ಮಾಡ್ತಿದ್ದ. ವಾಟ್ ಮ್ಯಾಟರ್ಸ್ ಇಸ್ ಎಂಟರ್ಟೈನ್ಮೆಂಟ್. ನಾವು ಸಿನಿಮಾ ಗೊತ್ತಿರುತ್ತೆ ನಮ್ಗೆ, ನಾವು ಬೇಕು ಅಂತಾನೆ ಮಾಡಿರ್ತಾನೆ ಸಿನಿಮಾ. ಲೈಕ್ ನಮಗೆ ಬೇಕು ಅಂತಾನೆ ನಾವು ಸ್ಟೋರಿ ಮಾಡೋದು. ಹಂಗೆ ಅವ್ರಿಗೆ ಬೇಕು ಅಂತಾನೆ ಅವ್ರು ಫೈಟ್ ಮಾಡಿದ್ದಾರೆ ಅಷ್ಟೇ. ಅವ್ರು ಬೇಕು ಅಂತಾನೆ ಅವ್ರು ತಮಾಷೆ ಮಾಡಿದ್ದಾರೆ, ಅವ್ರು ಬೇಕು ಅಂತಾನೆ ಸಾಂಗ್ ಆಡಿದ್ದಾರೆ, ಬೇಕು ಅಂತಾನೆ ಡ್ಯಾನ್ಸ್ ಮಾಡಿದ್ದಾರೆ. ಬಟ್ ಈ ವಾಸ್ ಎಂಟರ್ಟೈನಿಂಗ್ ಆಸ್ ಅಲ್ಲ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಮ್ಮ ಚೈತ್ರಕ್ಕ ಓ ಮೈ ಗಾಡ್ ಈಸ್ ಗ್ರೇಟ್. ಅವರು ಆ ವಿಡಿಯೋ ನೋಡಿ ಏನ್ ಸಖತ್ತಾಗಿ ಎಡಿಟ್ ಮಾಡಿದ್ದಾರೆ. ಎಂತೆಂತ ಟ್ಯಾಲೆಂಟೆಡ್ ಈ ತರ ವಿಡಿಯೋಸ್ ತುಂಬಾ ಇದೆ. ಆಕ್ಚುಲಿ ರೀಲ್ಸ್ ತೆಗೆದ್ರೆ ಇನ್ಸ್ಟಾಗ್ರಾಮ್ ಎಂತಷ್ಟು ವಿಡಿಯೋ ಎಷ್ಟೊಂದು ವಿಡಿಯೋಸ್ ಸಿಗುತ್ತಿದ್ದಾರೆ. ಅದು ಏನ್ ಸಖತ್ತಾಗಿ ಮಾಡಿರ್ತಾರೆ, ಏನ್ ಕಾಮಿಕ್ ಆಗಿ ಮಾಡಿರ್ತಾರೆ. ಬೆಂಕಿ ನಾವು ತಿಳ್ಕೊಳ್ಳಲ್ಲ ವಿಡಿಯೋಗಳು, ತಿಳ್ಕೊಂಡ್ಬಿಡಲ್ಲ ಇಲ್ಲಿ ವಿಡಿಯೋಗಳು ಸೂಪರ್ ಮಾತ್ರ. ಟೈಟ್ ಆಗಿದೆ ನಾನು, ನೀವು ಸ್ಲಿಪ್ಪರ್ ಹಾಕೊಳಕ್ ಆಗ್ತಿಲ್ಲ. ಅವ್ನಿಗೆ ಸ್ಲಿಪ್ಪರ್ ಹಾಕೊಳಕ್ ಆಗ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಭೂಮಿ ಎಲ್ಲ ಇಡೀ ಯೂನಿವರ್ಸೇ ತಿರುಗ್ತಿದೆ ಅವನಿಗೆ. ಇಡೀ ಯೂನಿವರ್ಸ್, ಸೂರ್ಯ, ಚಂದ್ರ, ಭೂಮಿ, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ವೀನಸ್ ಎಲ್ಲ ತಿರುಗ್ತಾ ಇತ್ತು ಅವನಿಗೆ. ಎಲ್ಲ ತಿರುಗ್ತಿದೆ. ಸ್ಲಿಪ್ಪರ್ ಹಾಕೊಳಕ್ ಆಗ್ತಿಲ್ಲ, ಅಷ್ಟು ಕೊಡ್ತೀನಂದ್ರೆ ಯಪ್ಪ. ಪ್ಲೀಸ್ ಫ್ರೆಂಡ್ಸ್, ಅಷ್ಟೊಂದೆಲ್ಲ ಕುಡಿಬೇಡಿ. ನಾನು ಹೇಳೋದೇನು ಅಂದ್ರೆ ಲೈಕ್ ಎಂಜಾಯ್ಮೆಂಟ್ ಇರಬೇಕು. ಈ ಥರದ್ದೆಲ್ಲ ಇರಬಾರ್ದು ಅಂತಲ್ಲ, ಒಂದು ಲಿಮಿಟೆಡ್ ಇರಬೇಕು. ಅದು ಮಾಡಿದೀವಿ ಅಂತ ಎದುರುಗಡೆ ಗೊತ್ತು ಆಗ್ಬಾರ್ದು, ನಮಗೆ ಎಲ್ಲ ನೀಟಾಗೂ ಕಾಣಿಸ್ಬೇಕು. ಹಂಗೆ ಯಾರು ಕುಡಿತಾರೆ ನೋಡಿ, ಈಸ್ ಲೆಜೆಂಡ್. ಅಂತವ್ರನ್ನ ಲೆಜೆಂಡ್ ಏನ್ ಕರೀತಾರೆ. ಗಂಟು ಹೊಟ್ಟೆ ತುಂಬಾ ಕುಡ್ಕೊಂಡು 2 ಕ್ವಾರ್ಟರ್ 4 ಕ್ವಾರ್ಟರ್ ಹೊಟ್ಟೆ ತುಂಬಾ ಕುಡ್ಕೊಂಡ್ಬಿಟ್ಟು ಹಂಗೆ ಅದನ್ನ ಜೆಂಟಲ್ ಮ್ಯಾನ್ ತರ ಕುಡಿಬೇಕು. ಎದುರುಗಡೆ ನೀವು ಗೊತ್ತಾಗೋದು, ಚಿಲ್ಲಾಗಿರ್ಬೇಕು, ಅದನ್ನ ಫೀಲ್ ಮಾಡ್ಬೇಕು. ಅದು ಮಜಾ ಅಂತ ಅಲ್ವಾ. ಸೊ ನೋಡಿದಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು. ಲೈಕ್ ಎಂತೆಂಥ ಟ್ಯಾಲೆಂಟ್ಗಳಿದ್ದಾರೆ, ಎಂತೆಂಥ ಯೂನಿಕ್ ಟ್ಯಾಲೆಂಟ್ಗಳಿದ್ದಾರೆ. ಎಲ್ಲಿಂದ ಬೇರೆ ಗ್ರಹದಿಂದ ಬಂದಿರೋರು, ಬೇರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡಿರೋ ಬಂದಿರೋ ಎಲ್ಲ ಟ್ಯಾಲೆಂಟೆಡ್ಗಳಿದ್ದಾರೆ. ಸೊ ಇದು ನೋಡ್ತಾ ಇದ್ರೆ ನನಗಂತೂ ಈ ಸೊಸೈಟಿ ಮುಂದೆ ಹೆಂಗ್ ಹೋಗುತ್ತೆ ಅಂತ ನನಗೆ ಹೇಳಕ್ಕೆ ಆಗಲ್ಲ, ಗೊತ್ತಿಲ್ಲ. ಸೊ ಮತ್ತೆ ನಾನು ಇದೇ ತರ ವಿಡಿಯೋಸ್ ತರ್ತೀನಿ, ಇದೇ ತರ ಕಾಮಿಡಿ ವಿಡಿಯೋಸ್ ಮತ್ತೆ ರಿಯಾಕ್ಷನ್ ಮಾಡೋಣ. ಸೊ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ಗುರುತಿಸ್ಕೋಬಹುದು, ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ಎಂತೆಂತ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಸ್ ತರೋದೊಳಗೆ ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡ್ಕೊಂಡು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಇದೇ ತರ ಒಂದು ರಿಯಾಕ್ಷನ್ ವಿಡಿಯೋ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಬಾ.